ಇನ್ನು ಬಿಗ್ ಬಾಸ್ ಖ್ಯಾತಿಯ ಗೋಲ್ಡ್ ಸುರೇಶ್ ವಿರುದ್ಧ ವಂಚನೆ ಆರೋಪ ಕೇಳಿಬಂದಿದೆ. ಬಿಗ್ ಬಾಸ್ನಲ್ಲಿ ಇದ್ದಂತಹ ಗೋಲ್ಡ್ ಸುರೇಶ್ ಈ ಹಿಂದೆನೂ ಕೂಡ ಸಾಕಷ್ಟು ಅನವಶ್ಯಕ ಕಾರಣಗಳಿಂದಾಗಿ ಸದ್ದು ಮಾಡಿದ್ರು. ಸೊ ಈಗ ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ಯುವಕನಿಗೆ ಲಕ್ಷ ಧೋಕಾ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೇಳಿ ಬಂದಿರುವಂತಹ ಆರೋಪ. ಗೋಲ್ಡ್ ಸುರೇಶ್ ವಿರುದ್ಧ ಮಾನ್ವಿ ಪಟ್ಟಣದ ಮೈನುದ್ದೀನ್ ಆರೋಪ ಮಾಡಿದ್ದಾರೆ. ಮಾನ್ವಿ ಪಟ್ಟಣದಲ್ಲಿ ಕೇಬಲ್ ಚಾನೆಲ್ನ ಸೆಟಪ್ಗೆ ಅಂತ ಹೇಳಿ ಒಪ್ಪಂದ ಆಗಿತ್ತಂತೆ. 2017ರಲ್ಲಿ ಮೊಯ್ನುದ್ದೀನ್ ಮತ್ತು ಸುರೇಶ್ ಮಧ್ಯೆ ಒಂದು ಅಗ್ರಿಮೆಂಟ್ ಆಗಿತ್ತು. ಒಂದು ಸ್ಟುಡಿಯೋ ನಿರ್ಮಾಣ ಮಾಡೋದು ಮತ್ತೆ ಇತರೆ ಉಪಕರಣಗಳನ್ನ ಖರೀದಿ ಮಾಡೋದ್ರ ಬಗ್ಗೆ ಒಂದು ಕರಾರು ಪತ್ರ, ಒಂದು ಡೀಲ್ ಆಗಿತ್ತು. ಮೊಯ್ನುದ್ದೀನ್ ಜೊತೆ 14 ಲಕ್ಷ ರೂಪಾಯಿಗೆ, ನೋಡಿ ಒಂದಲ್ಲ ಎರಡಲ್ಲ 14 ಲಕ್ಷ, ಹಂತವಾಗಿ 7 ಲಕ್ಷ ಬೇರೆ ಕೊಟ್ಟಿದಾರಂತೆ ಮೊಯ್ನುದ್ದೀನ್. ಆದರೆ ಅರ್ಧಂಬರ್ಧ ಕೆಲಸ ಮಾಡಿದ್ರಂತೆ ಸುರೇಶ್. ಉಳಿದಿದ್ದಕ್ಕೆ ಜೈ ಎಂದವ್ರೆ. ದುಡ್ಡು ಕೇಳಿದ್ರೆ ಈಗಿಲ್ಲ ಅಂಥೇಳಿ ನಮಗೆ ಆವಾಜ್ ಹಾಕ್ತಾರೆ ಅಂತಲೂ ಕೂಡ ಮೊಯ್ನುದ್ದೀನ್ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿರುವಂಥದ್ದು, ಜೊತೆಗೆ ಮೆಸೇಜಸ್ಸು, ಅವರಿಬ್ಬರ ನಡುವೆ ನಡೆದಂಥ ಒಂದು ಕರಾರು, ಇದೆಲ್ಲವನ್ನು ಕೂಡ ಮಾಧ್ಯಮಕ್ಕೆ ನೀಡಿದ್ದಾರೆ. ಮಾನ್ವಿ ಪಟ್ಟಣದಲ್ಲಿ ಒಂದು ಕೇಬಲ್ ಚಾನಲ್ ರೆಡಿ ಮಾಡೋಣ ಅಂತ ಹೇಳಿ. ಸೊ ಮೊಯ್ನುದ್ದೀನ್ ಮತ್ತು ಸ್ನೇಹಿತನ ಸಂಪರ್ಕಕ್ಕೆ ಸಿಗ್ದಲ್ವಂತೆ ಈಗ ಗೋಲ್ಡ್ ಸುರೇಶ್ನನ್ನ ಪತ್ತೆ ಹಚ್ಚಿ ಮತ್ತೆ ಸಂಪರ್ಕಿಸಿದ್ರು ಮೊಯ್ನುದ್ದೀನ್. ಆಗ 1 ಲಕ್ಷ ವಾಪಸ್ ಕೊಟ್ರಂತೆ ಗೋಲ್ಡ್ ಸುರೇಶ್, ಇಟ್ಕೊಂಡಿರೋ 1 ಲಕ್ಷ ಅಂತ. 2025 ಏಪ್ರಿಲ್ 29ಕ್ಕೆ ಮತ್ತೆ 50,000 ರೂಪಾಯಿ ಹಾಕಿದ್ದಾರೆ. ಇನ್ನೂ 4 ಲಕ್ಷ ಕೊಡ್ಬೇಕಂತೆ ಮೊಯ್ನುದ್ದೀನ್ ಹೇಳೋ ಪ್ರಕಾರ. ಸೊ ಮುಂಬೈಗೆ ಬನ್ನಿ, ಲೊಕೇಶನ್ ಹಾಕ್ತೀನಿ ಅಂತ ಹೇಳಿ ಗೋಲ್ಡ್ ಸುರೇಶ್ ಮುಂಬೈಗೆ ಬರೋದಕ್ಕೆ ಹೇಳಿದ್ದಾರೆ. ಆದರೆ ಮೊಯ್ನುದ್ದೀನ್ ಮುಂಬೈಗೆ ಹೋಗಿ ಹೆದರ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಹೋಗಿ ಇನ್ನೇನಾದ್ರೂ ಮಾಡ್ಬಿಟ್ರೆ ಏನಪ್ಪ ಮಾಡೋದು ಅಂತ. ಸೊ ಮೊಯ್ನುದ್ದೀನ್ ಇದ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ, ಏನು ಪ್ರಾಬ್ಲಮ್ ಆಯಿತು ಅಂತ ಬನ್ನಿ ಕೇಳೋಣ. ಅವತ್ತು ಸುರೇಶ್ ಅಂತೇಳಿ ಪರಿಚಯ ಆಗಿದ್ರು ಸರ್. ಇವತ್ತು 3-4 ತಿಂಗಳಾಯ್ತು ನಮ್ಗೆ ಅವ್ರು ಪರಿಚಯ ಆಗಿದ್ದು. ಗೋಲ್ಡ್ ಸುರೇಶ್ ಅಂತೇಳಿ ನಾವು ಅವ್ರದ್ದು ರೀಲ್ಸಲ್ಲಿ ಬರ್ತಿದ್ವಿ, ಎಲ್ಲ ನೋಡಿದೆ, ಸ್ಕ್ರೀನ್ಶಾಟ್ ಹೊಡೆದ್ಮೇಲೆ ಇವ್ರಿಗೆ ನಮ್ಮ ಸುರೇಶ ಅಂತೇಳಿ ಗೊತ್ತಾಯಿತು. ಕಾಂಟ್ಯಾಕ್ಟ್ ಮಾಡಿದೆ ಸರ್ ಈ ರೀತಿ ಮಾಡಿದ್ರಲ್ಲ ಅಂತಂದರೆ, ಹೌದು ನಮ್ಗೆ ಅಮೌಂಟ್ ಹಾಕ್ತೀನಿ ಅಂತ ಅಂದರು. ಅಮೌಂಟ್ ಹಾಕಿದ್ದಂದ್ರೆ 50,000 ರೂಪಾಯಿ ಅಮೌಂಟ್ ಹಾಕಿದ್ದಾರೆ ಸರ್ ಮೊನ್ನೆ ರೀಸೆಂಟ್ 1 ತಿಂಗಳದ ಹಿಂದ್ಗಡೆ. ಇನ್ನೂ ಅಮೌಂಟ್ ಹಂತವಾಗಿ ಹಾಕ್ತೀನಿ, ತಮ್ಮ ಟೈಮ್ ಬೇಕಂತ ಅಂದರು. ಅವ್ರು ಟೈಮ್ ಕೊಟ್ಟಿದ್ರು. ನಾವು ಇವ್ನು 3-4 ತಿಂಗಳಾಯ್ತು ಸರ್, ಇದುವರೆಗೆ 1 ರೂಪಾಯಿ ಅಮೌಂಟ್ ಆಗ್ತಾ ಇಲ್ಲ. ನಾನು ಮುಂಬೈಲಿದ್ದೀನಿ, ನಾನು ಲೊಕೇಶನ್ ಕಳಿಸಿದ್ದಾರೆ ಸರ್, ಮುಂಬೈಗೆ ಬರ್ರಿ ಅಂತ ಹೇಳ್ತಿದ್ದಾರೆ. ನನ್ನ ಒಪ್ಪಂದ ಪ್ರಕಾರ ಅವರು 14 ಲಕ್ಷ ಪ್ರಕಾರ ಮಾತಾಡಿದ್ರು. 7 ಲಕ್ಷ ರೂಪಾಯಿ ಸಮಥಿಂಗ್ ಇಟ್ಕೊಂಡಿದ್ದಾರೆ. ನಾನು RTGS ಮಾಡಿರೋ ಎಲ್ಲ ದಾಖಲೆಗಳಿದಾವೆ ಸರ್ ನನ್ನ ಹತ್ರ. ಹಂತವಾಗಿ ನಾನು ತೋರಿಸ್ತೀನಿ ಸರ್, ಅವೆಲ್ಲ ಇದಾವೆ ಸರ್ ನನ್ನ ಹತ್ರ. ಯಾವುದೇ ರೀತಿ ಅವ್ರ ಮೇಲೆ ನಾನು ತೇಜೋವಧೆ ಮಾಡೋಕ್ಕೆ ಮುಂದಾಗಲಿಲ್ಲ. ನಂದೇನಂದರೆ ಅವ್ರ ಮಾತಿನ ಪ್ರಕಾರ ಸ್ಟುಡಿಯೋ ಮಾಡಿಲ್ಲ, ಒಂದು ಸಿಸ್ಟಮ್ ಇಲ್ಲ, ಒಂದು ಕ್ಯಾಮ್ರಾ ಇಲ್ಲ, ಒಂದು ಟ್ರೈಪಾಡ್ ಇಲ್ಲ, ಏನೂ ಇಲ್ಲ. ಎಲ್ಲ ನನಗೆ ಒಂದು ನಡು ನೀರಿಗೆ ಮೋಸ ಮಾಡಿಬಿಟ್ರು. ಆದ್ರೆ ಇವತ್ತು ಸದ್ಯದ ಪರಿಸ್ಥಿತಿ ಅಂದರೆ ನಾನು ಭಾಳ ಟೈಟ್ ಆಗ್ತಿದೆ. ಇವ್ರು ಬಂದಾಗಲಿಂದ ನಾನು ಏನಂದ್ರೂ ಸಾಲ ತೀರಿಸ್ಕೋಬೋದಪ್ಪ ಅನ್ನೋದೊಂದು ಇದಿತ್ತು. ಇವ್ರು ಬಂದಾಗಲಿಂದ ಪರಿಚಯ ಮತ್ತೆ ಸಿಕ್ಕಿದ್ರು, ಸಂಪರ್ಕ ಇದ್ದಿಲ್ಲ ಅಂತಂದರು. ಸರ್ ನಂಬರ್ ತಗೊಂಡು ಮಾತಾಡಿದೆ. ಅವತ್ತು ಸುರೇಶ್ ಅಂತೇಳಿ ಪರಿಚಯ ಆಗಿದ್ರು ಸರ್. ಇವತ್ತು 3-4 ತಿಂಗಳಾಯ್ತು ನಮ್ಗೆ ಅವ್ರು ಪರಿಚಯ ಆಗಿದ್ದು. ಗೋಲ್ಡ್ ಸುರೇಶ್ ಅಂತೇಳಿ ನಾವು